ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಬಹುಶಃ ನಿಲ್ಲೋ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಅಭಿಜಿತ್ ದೀಪ್ಕೆಯನ್ನ ಸಂಧಾನಕ್ಕೆ ಕರೆದಿದ್ದಾರೆ ಅಥವಾ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಪೊಲೀಸರ ಮೇಲೇನೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಕುರಿತ ಬ್ರೇಕಿಂಗ್ ನ್ಯೂಸ್. ಎಸ್, ಸಿಜೆಪಿ ಕಾರ್ಯಕರ್ತರು ಹಾಗೂ ಪ್ರತಿಭಟನಾಕಾರರ ಈ ಒಂದು ಪ್ರತಿಭಟನೆ ಬಹುಶಃ ಹಿಂಸಾ ರೂಪಕ್ಕೆ ತಿರುಗುವಂತಹ ಎಲ್ಲಾ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಪೊಲೀಸರಿಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಪ್ರತಿಭಟನಾಕಾರರು ಕೂಡ ಪೊಲೀಸರ ಮೇಲೆ ಏಕಯಾಕಿ ನುಗ್ಗಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಬ್ಯಾರಿಕೇಡ್ಗಳನ್ನ ಬೇರೆ ಕಡೆ ಬಿಸಾಕಿ ಪೊಲೀಸರ ಮೇಲೂ ಕೂಡ ಕಲ್ಲನ್ನ ತೂರಾಟ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡಲೇಬೇಕು, ಬೇರೆ ರೀತಿಯ ಮಾರ್ಗ ಇಲ್ಲ. ಹೀಗಾಗಿ ಏನ್ ಬ್ಯಾರಿಕೇಡ್ ಪಕ್ಕಕ್ಕೆ ಬಿಸಾಕಿ ನುಗ್ಗಿ ಯಾರು ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು, ಬ್ಯಾರಿಕೇಡ್ಗಳನ್ನ ಬಿಸಾಕಿ ಅಥವಾ ಕಲ್ಲು ತೂರಾಟ ಮಾಡಿ ಯಾರು ಪ್ರತಿಭಟನಾಕಾರರು ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಯತ್ನವನ್ನ ಮಾಡಿದ್ರು ಅವರ ವಿರುದ್ಧ ಈಗ ಲಾಠಿ ಚಾರ್ಜ್ ಆಗಿದೆ. ಲಘು ಲಾಠಿ ಚಾರ್ಜ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಬ್ಯಾರಿಕೇಡ್ ನುಗ್ಗಿ ಏನು ಸಂಸತ್ ಭವನಕ್ಕೆ ಬರ್ತಾ ಇದ್ರು ಪ್ರತಿಭಟನಾಕಾರರು, ಆ ಒಂದು ಪ್ರತಿಭಟನಾಕಾರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಈಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಈ ಒಂದು ಪ್ರತಿಭಟನೆ ನೀಟ್ ಅಕ್ರಮದ ವಿರುದ್ಧ, ನೀಟ್ ಏನು ಅವ್ಯವಹಾರ ಆಗಿತ್ತು ಅಥವಾ ಪತ್ರಿಕೆ ಲೀಕ್ ಆಗಿತ್ತು, ಸೋರಿಕೆ ಆಗಿತ್ತು, ಇದರ ವಿರುದ್ಧ ನಡೀತಂತ ಈ ಒಂದು ಪ್ರತಿಭಟನೆ ಈಗ ಹಿಂಸಾಚಾರ ರೂಪಕ್ಕೆ ತಿರುಗಿದೆ. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಸಿಜೆಪಿ ಪಕ್ಷ ಮತ್ತೆ ಕಾರ್ಯಕರ್ತರು ಜೊತೆಗೆ ನೀಟ್ ಏನು ವಿದ್ಯಾರ್ಥಿಗಳಿದ್ರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ಪ್ರತಿಭಟನೆ ಈಗ ಹಿಂಸಾಚಾರ ರೂಪಕ್ಕೆ ತಿರುಗಿದೆ. ಸೊ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು, ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ಗೆ ಗಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಪ್ರತಿಭಟನಾಕಾರರು ಅಷ್ಟೇ ಎಷ್ಟೇ ಪ್ರತಿಭಟನೆ ಮಾಡೋದು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಆದರೆ ಈ ಒಂದು ಕಲ್ಲು ತೂರಾಟ ಈ ಒಂದು ಪ್ರತಿಭಟನೆಯನ್ನ ಹಿಂಸಾಚಾರ ರೂಪಕ್ಕೆ ತಿರುಗುವಂತೆ ಮಾಡಿದೆ. ಪೊಲೀಸರು ಸುಮ್ಮನೆ ಇರಲ್ಲ. ಈ ರೀತಿ ಆದರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದ್ರೆ ಯಾವುದೇ ರೀತಿಯ ಪೊಲೀಸರು ಈ ರೀತಿಯ ಲಾಠಿ ಚಾರ್ಜ್ಗೆ ಮುಂದಾಗ್ತಾರೆ. ಪೊಲೀಸರಿಗೆ ಮತ್ತೊಂದು ರೀತಿಯ ಅಸ್ತ್ರ ಸಿಗುತ್ತೆ. ಸೊ ಆ ಅಸ್ತ್ರವನ್ನ ಪೊಲೀಸರು ಉಪಯೋಗ ಮಾಡ್ಕೊಳ್ತಾರೆ. ಪ್ರತಿಭಟನಾಕಾರರು ಅಷ್ಟೇ ಸಂಯಮದಿಂದ ಪ್ರತಿಭಟನೆಯನ್ನ ಮಾಡಬೇಕು. ಕಳೆದ 21-22 ದಿನಗಳಿಂದ ವಾಂಗ್ಚುಕ್ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು, ಅದು ಒಂದು ಶಾಂತ ರೀತಿಯಲ್ಲಿ ಆಗ್ತಾ ಇದ್ದಂತ ಪ್ರತಿಭಟನೆ ಇವತ್ತು ಈ ಒಂದು ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿದೆ. ಸೊ ಪ್ರತಿಭಟನಾಕಾರರು ಎಲ್ಲ ಕಡೆ ದೆಹಲಿಯ ಆಲ್ಮೋಸ್ಟ್ ಈಗ ಜಂತರ್ ಮಂತರ್ ಟು ಸಂಸತ್ ಭವನ 4-5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಯಾವುದೇ ವಾಹನಗಳು ಹೋಗೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಇಂಟರ್ನೆಟ್ ಸ್ಟಾಪ್ ಆಗಿದೆ. ದೆಹಲಿಯಲ್ಲಿ ಯಾವುದೇ ರೀತಿಯ ಮೆಸೇಜ್ಗಳಾಗಿರ್ಬೋದು ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕ್ರಿಯೆ ಏನಿದೆ, ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಬಹುದು ಅಥವಾ ಕೆಲವೊಂದಿಷ್ಟು ಸುಳ್ಳು ಸುದ್ದಿ ಬಹುಬೇಗ ಹರಡಬಹುದು. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಈಗ ಇಂಟರ್ನೆಟ್ ಸ್ಟಾಪ್ ಮಾಡ್ತಿದ್ದಾರೆ ದೆಹಲಿಯಲ್ಲಿ. ಸೊ ಒಂದು ರೀತಿಯ ಅಯೋಮಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಸಂಸತ್ ಭವನದ ಸುತ್ತಮುತ್ತ ಹಾಗೂ ಜಂತರ್ ಮಂತರ್ ಸುತ್ತಮುತ್ತ. ಈಗ ಪ್ರತಿಭಟನೆ ಒಂದು ರೀತಿ ಹಿಂಸಾ ರೂಪಕ್ಕೆ ತಿರುಗ್ತಾ ಇದೆ. ಇದು ಯಾವ ರೀತಿಯಾಗಿ ಇದು ಎಂಡ್ ಆಗುತ್ತೆ ಅಥವಾ ಇವತ್ತು ಈ ಒಂದು ಪ್ರತಿಭಟನೆ ಅಂತ್ಯ ಆಗುತ್ತಾ, ಏನಾಗುತ್ತೆ, ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಸಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. मेट्रो के भाई 3-4 स्टेशन है, जाके एग्जिट बंद कर रखे हैं. देखो सारे कूद भाई, ये सारे एग्जिट बंद कर रखे हैं यहाँ से. मेट्रो के भाई 3-4 स्टेशन है, जाके एग्जिट बंद कर रखे हैं. देखो सारे कूद